ಪ್ರತಿ ವರ್ಷ ನವರಾತ್ರಿ ಹಾಗೆ ದೀಪಾವಳಿ ಟೈಮ್ ಬಂದ್ರೆ ನಾವು ಡ್ಯಾಲಸ್ ಅಲ್ಲಿ ರಾಮ್ಲೀಲಾ ನಾಟಕನ ಪರ್ಫಾರ್ಮ್ ಮಾಡ್ತೀವಿ. ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಈ 4 ಭಾಷೆಗಳಲ್ಲೂ ಈ ನಾಟಕನ ಪ್ರದರ್ಶನ ಮಾಡ್ತೀವಿ. 2 ತಿಂಗಳಲ್ಲಿ ಸುಮಾರು 2 ರಿಂದ 3 ಶೋ ಪರ್ಫಾರ್ಮ್ ಮಾಡ್ತೀವಿ. ಇಲ್ಲಿರೋ ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮ ಹಾಗೆ ರಾಮಾಯಣ ಕಥೆಯನ್ನ ತಿಳಿಸೋ ಒಂದು ಸಣ್ಣ ಪ್ರಯತ್ನ. ಇದನ್ನ ಮಾಡ್ತಾ ಇರೋದು ಇಂಡಿಯನ್ ಕಲ್ಚರಲ್ ಅಸೋಸಿಯೇಷನ್ ಆಫ್ US. ಇಲ್ಲಿರೋ ಮಕ್ಕಳಿಗೆ ರಾಮ, ಲಕ್ಷ್ಮಣ, ಸೀತೆ ಯಾರು, ರಾವಣ ಹೇಗಿರ್ತಾನೆ, ರಾವಣನ್ ತಂಗಿ ಶೂರ್ಪನಖಿ ಪಾತ್ರ ಏನು, ಆಂಜನೇಯ ಯಾರು, ಆಂಜನೇಯ ಹೇಗಿರ್ತಾರೆ ಅನ್ನೋದನ್ನ ಈ ನಾಟಕದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸುಮಾರು 5 ವರ್ಷದಿಂದ ನಾವ್ ಈ ನಾಟಕನ ಪ್ರದರ್ಶನ ಮಾಡ್ತಾ ಇದೀವಿ. ನಾವು ಮಾಡೋ ಈ ರಾಮಾಯಣ ನಾಟಕ ನೋಡಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ. ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಯಾಕೆ ಹೋದ್ರು, ಶೂರ್ಪನಖಿ ಪಾತ್ರ ಏನು, ರಾವಣ ಹೇಗಿರ್ತಾನೆ, ರಾವಣ ಸೀತೆನ ಯಾಕೆ ಅಪಹರಿಸ್ದ, ಹಾಗೆ ಆಂಜನೇಯ ಏನ್ ಮಾಡ್ತಾನೆ ಅನ್ನೋದನ್ನ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸಿದ್ದಾರೆ. ಇನ್ನು ಶೂರ್ಪನಖಿ ಯಾರು, ಶೂರ್ಪನಖಿ ಪಾತ್ರ ಏನು ಅನ್ನೋದನ್ನ ಎಳೆಯಾಗಿ ತೋರಿಸಿದ್ದಾರೆ. ಇಲ್ಲಿ ಶೂರ್ಪನಖಿ ಪಾತ್ರ ಮಾಡಿರೋದು ನಾನೇ. ಆಕ್ಟಿಂಗ್ ಅಲ್ಲಿ ಪ್ಯಾಷನೇಟ್ ಇರೋ ನನಗೆ ಶೂರ್ಪನಖಿ ಪಾತ್ರನ ನಾನ್ ತುಂಬಾ ಖುಷಿಯಾಗಿ ಮಾಡ್ತೀನಿ. ನಾನ್ ಮಾಡೋ ಶೂರ್ಪನಖಿ ಆಕ್ಟಿಂಗ್ ನ ಆಡಿಯನ್ಸ್ ಎಲ್ಲ ನೋಡಿ ಜೋರಾಗಿ ಕಿರ್ಚಿ ಚಪ್ಪಾಳೆ ತಟ್ಟಿದಾಗ ತುಂಬಾ ಖುಷಿ ಆಗುತ್ತೆ. ಇನ್ನು ನಮ್ಮಣ್ಣ ರಾವಣನ್ ಪಾತ್ರ ಅಭಿನಯ ಅಂತೂ ಅದ್ಭುತ. ಅಮೆರಿಕ ದೇಶದಲ್ಲಿ ನಮ್ಮ ರಾಮಾಯಣ ಇತಿಹಾಸ ಕಥೆನ ಒಂದು ನಾಟಕದ ರೂಪದಲ್ಲಿ ಇಲ್ಲಿರೋರ್ಗೆ ತೋರಿಸ್ತಾ ಇದೀವಿ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹಿಂದೂಗಳಾಗಿ ನಮ್ಗೆ ಇದು ಹೆಮ್ಮೆಯ ವಿಷಯ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.